ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ಡಿಜಿಟಲ್ ಕಂಟೆಂಟ್. ನಾನು ಶಕುಂತಲಾ. ಹಿತ್ತಲ ಗಿಡ ಮದ್ದಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತೇಳಿ ನಿಮಗೆ ಆಮೇಲೆ ಹೇಳ್ತೀನಿ. ಅಖಿಲ್ ಲೇನಿನಲ್ಲಿ ಅಬ್ಬರಿಸಿದಂತ ನಮ್ಮ ಕನ್ನಡದ ಹುಡುಗ ಪ್ರಮೋದ್ ಪಂಜು ಆಂಧ್ರದೆಲ್ಲೆಡೆ ಈಗ ಮಂಡ್ಯ 5ನ ಹವಾ ಜೋರಾಗಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಪ್ರತಿಭಾ ಪಲಾಯನ ಅನ್ನುವುದು ಇಂದು ನಿನ್ನೆದಲ್ಲ. ಬಹಳ ಹಿಂದೆಯಿಂದಲೂ ಕೂಡ ಈ ಪ್ರತಿಭೆ ಇದ್ದೋರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದು ನಡೀತಾನೆ ಇದೆ. ಹೀಗೆ ಗುಳೆ ಹೋಗುವುದರಲ್ಲಿ ಕೆಲವರು ಚಿತ್ರ ಮತ್ತು ಪಾತ್ರ ಚೆನ್ನಾಗಿದೆ ಎಂದು ಹೋದ್ರೆ, ಇನ್ನೂ ಕೆಲವರು ಇಲ್ಲಿ ಸಿಗುವಂತಹ ಸಂಭಾವನೆಗಿಂತ ಅಲ್ಲಿ ಹೆಚ್ಚು ಸಿಗುತ್ತೆ ಅಂದ್ಕೊಂಡು ಹೋಗ್ತಾರೆ. ಇನ್ನೊಂದೆಡೆ ಹಿತ್ತಲ ಗಿಡ ಮದ್ದಲ್ಲ ಎಂಬ ಮಾತನ್ನ ಯಾಕೆ ಹೇಳಿದಂದ್ರೆ, ಈ ಒಂದು ಹಿತ್ತಲ ಗಿಡ ಮದ್ದಲ್ಲ ಎನ್ನುವುದು ನಮ್ಮವರು ಚಾಚು ತಪ್ಪದೆ ಪಾಲಿಸ್ತಿರ್ತಾರೆ. ನಮ್ಮವರಿಗೆ ಅವಕಾಶ ನೀಡದೆ ಬೇರೆ ಭಾಷೆಯವರಿಗೆ ಬಲೆ ಬೀಸುತ್ತಾ ಕೂರ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಅವಕಾಶ ಸಿಗೋದಿಲ್ಲ. ಅವಕಾಶ ಸಿಕ್ಕವರು ಸರಿಯಾಗಿ ಕೆಲವೊಂದಿಷ್ಟು ಜನ ಅದನ್ನ ಉಪಯೋಗ ಮಾಡ್ಕೊಳ್ಳಲ್ಲ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಅವಕಾಶ ಸಿಗದೇ ಇದ್ರೂ ಕೂಡ ತುಂಬಾ ಪರದಾಡ್ತಾ ಇದ್ದಾರೆ ಅವಕಾಶಕ್ಕೋಸ್ಕರ. ಇನ್ನು ಚಿತ್ರರಂಗದ ಈ ಒಂದು ಧೋರಣೆಯಿಂದ ಕೂಡ ಬೇಸತ್ತಿರ್ತಕ್ಕಂತಹ ಹಲವರು ಬೇರೆ ಬೇರೆ ಭಾಷೆಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಹೋಗಿದ್ದಾರೂ ಕೂಡ ತಮ್ಮ ಸಾಮರ್ಥ್ಯದ ಪ್ರದರ್ಶನ ಮಾಡ್ತಾ ಇರ್ತಾರೆ. ತಮ್ಮ ಒಂದು ಟ್ಯಾಲೆಂಟನ್ನು ಅದು ಅಷ್ಟೊಂದು ತಪ್ಪದೆ ಅದೊಂದು ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ತಮ್ಮ ಅಭಿನಯದ ಮೂಲಕ ಅಲ್ಲಿನ ಜನರ ಹೃದಯವನ್ನ ಗೆದ್ದಿದ್ದಾರೆ. ಇಷ್ಟೇ ಅಲ್ಲ, ಅಲ್ಲಿಯೇ ಬದುಕು ಕೂಡ ಕೆಲವೊಂದಿಷ್ಟು ಜನ ರೂಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಉದಾಹರಣೆ ಹೇಳೋದಾದ್ರೆ, ರಜನಿಕಾಂತ್ ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು, ಅರ್ಜುನ್ ಸರ್ಜಾ ಆಗಿರ್ಬೋದು, ಅಷ್ಟೇ ಯಾಕೆ ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ, ಹೀಗೆ ಈ ಒಂದು ಲಿಸ್ಟ್ ಬಗ್ಗೆ ಹೇಳೋದಾದ್ರೆ ಇನ್ನೂ ಬೆಳೆಯುತ್ತಲೇ ಹೋಗುತ್ತೆ. ಇನ್ನು ಈ ಸಾಲಿಗೆ ಈಗ ಪ್ರಮೋದ್ ಪಂಜು ಸೇರಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಮೋದ್ ಪಂಜು ಅವರು ಒಂದು ಕನ್ನಡದ ಪ್ರತಿಭಾವಂತ ಹುಡುಗ ಅಂತಾನೆ ಹೇಳ್ಬೋದು. ಅವರಿಗೆ ಇಲ್ಲಿ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಅವರನ್ನ ಅವರ ಒಂದು ಆಕ್ಟಿಂಗ್ ನೋಡಿದ್ದಾರೆ ಎಲ್ಲ ಕೂಡ, ಬಟ್ ಬೇರೆ ಭಾಷೆಯವರು ಅವರ ಒಂದು ಆಕ್ಟಿಂಗ್ ಅನ್ನ ನೋಡಿದ್ದಾರೆ. ಇನ್ನು 11 ವರ್ಷಗಳ ಹಿಂದೆ ಅವರ ಒಂದು ಗೀತಾ ಬ್ಯಾಂಗಲ್ ಸ್ಟೋರ್ ಅನ್ನುವಂತಹ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದಂತಹ ಪ್ರಮೋದ್ ಅವರು ಆ ನಂತರ ಪ್ರೀಮಿಯರ್ ಪದ್ಮಿನಿ ಮತ್ತೆ ಉದ್ಭವ ಚಿತ್ರವನ್ನ ಮಾಡ್ತಾರೆ. ಅದಾದ ನಂತರ ಡಾಲಿ ಧನಂಜಯ್ ಅವರ ಜೊತೆಗೆ ರತ್ನಾನ್ ಪ್ರಪಂಚ ಚಿತ್ರದಲ್ಲಿ ಕೂಡ ಅಬ್ಬರಿಸಿದ್ರು. ಅದೆಷ್ಟೋ ಅವರ ಒಂದು ಪಾತ್ರಕ್ಕೆ ಎಷ್ಟೋ ಜನ ಅಭಿಮಾನಿಗಳಾದ್ರು. ಇನ್ನು ಅಷ್ಟೇ ಯಾಕೆ, ಅವರ ಈ ಒಂದು ಅಭಿನಯವನ್ನ ಕಂಡು ಚಿತ್ರದಲ್ಲಿನ ಈ ಒಂದು ಅಭಿನಯಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪ್ರಮೋದ್ ಪಡೆದಿದ್ರು. ಆದರೆ ಆಗಲೇ ಹೇಳಿದಂತೆ ಹಿತ್ತಲ ಗಿಡ ಮದ್ದಲ್ಲ. ಯಾಕೆ ಈ ಮಾತನ್ನ ಹೇಳಿದಂದ್ರೆ, ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಪ್ರಮೋದ್ಗೆ ಸಿಗಬೇಕಿದ್ದಂತಹ ಸ್ಥಾನಮಾನ ಸಿಗಲಿಲ್ಲ. ಯಾಕೆ ಈ ಮಾತಂದ್ರೆ, ಅದೆಷ್ಟೋ ಕಲಾವಿದರನ್ನ ಬೇರೆ ಭಾಷೆಯಲ್ಲಿರ್ತಕ್ಕಂತಹ ಕಲಾವಿದರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ನಮ್ಮಲ್ಲಿರ್ತಕ್ಕಂತಹ ಕಲಾವಿದರಿಗೆ ಅಷ್ಟೊಂದು ಅವಕಾಶ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವಕಾಶಗಳ ಹೆಬ್ಬಾಗಿಲು ಕೂಡ ಅವರಿಗೆ ತೆರೆಯಲಿಲ್ಲ ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ. ಇದಕ್ಕೆ ಕೈಗನ್ನಡಿ ಎಂಬಂತೆ 2021ರಿಂದ ಅಂದರೆ ರತ್ನಾನ್ ಪ್ರಪಂಚ ಆದ ನಂತರ ಪ್ರಮೋದ್ ಅವರಿಗೆ ಕನ್ನಡದಲ್ಲಿ ಅಭಿನಯಿಸಿದ್ದು ಕೇವಲ 2 ಕನ್ನಡ ಚಿತ್ರಗಳಲ್ಲಿ ಮಾತ್ರ. ಇನ್ನು ಇಂತಹ ಪ್ರಮೋದ್ ಅಂತಹ ಪ್ರತಿಭಾವಂತ ಒಂದು ನಟನಿಗೆ ಅವರಲ್ಲಿನ ಒಂದು ಪ್ರತಿಭೆಗೆ ಪ್ರಶಾಂತ್ ನೀಲ್ ಇನ್ನಷ್ಟು ಒಂದು ಸಾಣೆ ಹಿಡಿದಿದ್ರು. ಅಂದ್ರೆ ಪ್ರಶಾಂತ್ ನೀಲ್ ಅವರು ಪ್ರಮೋದ್ ಅವರಿಗೆ ಒಂದು ಸಾಥನ್ನ ನೀಡಿದ್ರು. ತಮ್ಮ ಜೊತೆಗೆ ತೆಲುಗು ಚಿತ್ರರಂಗಕ್ಕೆ ಕರೆದುಕೊಂಡು ಹೋಗ್ತಾರೆ ಪ್ರಶಾಂತ್ ನೀಲ್ ಅವರು. ಅಲ್ಲಿ ಅವರಿಗೆ ಸಲಾರ್ ಚಿತ್ರದಲ್ಲಿ ಒಂದು ಅವಕಾಶ ನೀಡ್ತಾರೆ. ಆದರೆ ಪ್ರಮೋದ್ ಅವರು ಈ ಒಂದು ಅವಕಾಶವನ್ನ ಯಾವ ರೀತಿಯಾಗಿ ಬಳಸ್ಕೊಂಡ್ರು ಅಂದ್ರೆ, ಸಿಕ್ಕಂತಹ ಅವಕಾಶವನ್ನ ಪ್ರಮೋದ್ ಅವರು ತುಂಬಾ ಸಮರ್ಥವಾಗಿ ಅಚ್ಚುಕಟ್ಟಾಗಿ ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ತಮ್ಮ ಪ್ರತಿಭೆಯಿಂದ. ಒಂದು ವ್ಯತ್ಯಾಸ ಏನಂದ್ರೆ, ಕನ್ನಡದಲ್ಲಿ ಇವರನ್ನು ಕಡೆಗಣಿಸಿದ್ರು, ತೆಲುಗಿನವರು ಈ ತಪ್ಪು ಮಾಡಲಿಲ್ಲ. ಇದಕ್ಕೆ ಪುರಾವೆಯೇ ಕಣ್ಣೆದುರು ಇರುವಂತಹ ಲೇನಿನ್ ಚಿತ್ರ ಮತ್ತು ಬೆಳ್ಳಿ ತೆರೆಯಲ್ಲಿ ದಗದಗಿಸುತ್ತಿರುವಂತಹ ವಸಂತ್ ಪಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಪ್ರಮೋದ್ ಅಲಿಯಾಸ್ ವಸಂತ್ ಅವರದ್ದೇ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ತೆಲುಗು ಚಿತ್ರ ರಸಿಕರಂತೂ ಪ್ರಮೋದ್ ಅಭಿನಯ ಕಂಡು ತುಂಬಾ ಹುಚ್ಚೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಚಿತ್ರದ ನಾಯಕ ನಟ ಅಖಿಲ್ ಅವರ ಒಂದು ಗುಣಗಾನವನ್ನ
ಮಾಡದೆ ಬಿಟ್ಟು ಅದನ್ನು ಮರ್ತಿದ್ದಾರೆ. ಒಂದು ನಾಯಕನ ಗುಣಗಾನವನ್ನು ಮಾಡೋದನ್ನು ಬಿಟ್ಟು ಒಂದು ಕನ್ನಡದ ನಟ, ಪ್ರತಿಭಾವಂತ ನಟ ಪ್ರಮೋದ್ ಅವರ ಆ್ಯಕ್ಟನ್ನು ನೋಡಿ ತಮ್ಮ ಒಂದು ಕ್ಲಿಪ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಪ್ರಮೋದ್ ಅವರ ಅಭಿನಯವನ್ನು ಮನಸಾರೆ ಹೊಗಳ್ತಾ ಇದ್ದಾರೆ. ತೆಲುಗು ಚಿತ್ರರಂಗಕ್ಕೆ ಒಬ್ಬ ಖಡಕ್ ಆ್ಯಂಡ್ ಹ್ಯಾಂಡ್ಸಮ್ ವಿಲನ್ ಸಿಕ್ಕಿದ್ದಾನೆ ಎಂದು ಸಂಭ್ರಮ ಪಡ್ತಿದ್ದಾರೆ. ಆದರೆ ಕೆಲವು ಪ್ರೇಕ್ಷಕರು ಮಾತ್ರ ಅಲ್ಲ, ಆಂಧ್ರದ ವಿಮರ್ಶಕರು ಕೂಡ ಪ್ರಮೋದ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ತುಂಬಾನೇ ತಮ್ಮ ಒಂದು ಅಭಿಪ್ರಾಯಗಳನ್ನು ಪಡಿಸ್ತಾ ಇದ್ದಾರೆ. ಇವರ ಒಂದು ಅಭಿನಯಕ್ಕೆ ಬಹುಪರಾಕ್ ಹಾಕ್ತಾ ಇದ್ದಾರೆ. ಸಹಜವಾಗಿ ಇದೆಲ್ಲದರಿಂದ ನೋಡೋದಾದರೆ ಕನ್ನಡದ ಕಲಾ ಪ್ರೇಕ್ಷಕರಿಗೆ ಒಂದು ಬೇಸರ ಆಗ್ತಾ ಇದೆ. ಅಂದರೆ ಕನ್ನಡದ ಒಬ್ಬ ಪ್ರತಿಭಾವಂತ ನಟ ಒಬ್ಬ ವಿಲನ್ನನ್ನು ಕಡೆಗಣಿಸಿದ್ರ ಅಂತ. ಇಂತಹ ಒಬ್ಬ ಅತ್ಯುತ್ತಮ ಕಲಾವಿದನನ್ನು ಕನ್ನಡ ಚಿತ್ರರಂಗ ಸರಿಯಾಗಿ ಬಳಸಿಕೊಳ್ಳಲಿಲ್ವಾ ಎನ್ನುವಂತಹ ಕೊರಗು ಹಲವಾರು ಕನ್ನಡ ಪ್ರೇಕ್ಷಕರಿಗೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡ ಚಿತ್ರರಂಗದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಸಿನಿ ಪ್ರೇಮಿಗಳು. ಇದ್ರ ಬಗ್ಗೆ ಚರ್ಚೆ ಇನ್ನು ಕಾವೇರ್ತಾನೆ ಇದೆ. ಏನೇ ಇರಲಿ, ಪ್ರಮೋದ್ ಸದ್ಯ ತೆಲುಗು ನಾಡಿನಲ್ಲೆಡೆ ಈಗ ಮನೆ ಮಾತಾಗಿದ್ದಾರೆ. ಇವರ ಈ ಒಂದು ಯಶೋಗಾಥೆ ಹೀಗೆ ಮುಂದುವರಿಯಲಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನು ಪ್ರಮೋದ್ ಮಾಡುವಂತಾಗಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಅದೊಂದು ಏನೋ ಒಂದು ಮಾತಿದೆ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದವರ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲಿದರು ಅನ್ನೋ ಒಂದು ಮಾತು ಹೇಳ್ತಾ ಇದೇ ಇವತ್ತಿನ ಫ್ರೀಡಮ್ ಟಿವಿ ಡಿಜಿಟಲ್ ಕಂಟೆಂಟ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.